ಅಂದ್ರೆ ಹೊಡೆದಿಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ. ತಿರ್ಗಾ 18 ವರ್ಷ ಶಬರಿಮಲೆಗೆ ಹೋಗ್ಬೇಕು ಅಷ್ಟೇ. ಈ ವರ್ಷ ಅಷ್ಟೇ. ಹೊಡೆದಿಲ್ಲ ಅಂದ್ರೆ ಅಯ್ಯಪ್ಪೋ ಅಂತ ಹೋಗ್ಬೇಕು. ಸುಳ್ಳು ಅಂತ ಹೇಳಿಲ್ಲ, ನಿಜಾನೇ. RCB ಫ್ಯಾನ್ ಪೇಜ್ ತರ ಯಾರಿಗೂ ಇಲ್ಲ. ಅವ್ರಿಗೂ ಅಂದ್ರೆ ಇರೋ ಚಿಕ್ಕಾಕೊಬ್ಬು ಯಾರಿಗೂ ಇಲ್ಲ. ಯಾಕೆ ಬರ್ತಾನೆ ಅಂತ ಗೊತ್ತಿಲ್ಲ. ಅವನು ಹೋಗ್ತಾನೆ ಅವನು. ಜಗಳ ಆಗೋದು RCB ಚೆನ್ನೈಗೆ, ಮತ್ತೆ ಬಂದ್ಬಿಡ್ತಾನೆ. ಗೊತ್ತಾಗಲ್ಲ, ಜಾಸ್ತಿ ಉನ್ನ ಒಂಥರ ಆಗ್ಬಿಡುತ್ತೆ. ಎಲ್ಲಿ ಬೇಕಾಗಿ IPL ಮಾತ್ರ CSK RCB ನೇ. ಈ ಮುಂಬೈ ಯಾಕೆ ಬರ್ತಾರೆ ನನಗೆ ಗೊತ್ತಿಲ್ಲ, ಅದು ಮಾತ್ರ ಗೊತ್ತಿಲ್ಲ. ಲಾಲಿಪಾಪು ಚಪ್ಪು ಈ ಸಲ CSK ಹತ್ರ ಮಾತಾಡಿ. CSKನೇ ಬ್ರೋ, ಯಾವಾಗ್ಲೂ CSKನೇ. ಧೋನಿ ಹೊಡಿಲೇಬೇಕು ಈ ವರ್ಷ, ಲಾಸ್ಟ್ ವರ್ಷ ಬೇರೆ ಧೋನಿದು, ಹೊಡಿಲೇಬೇಕು ಈ ವರ್ಷ. ಎಲ್ಲಾ ವರ್ಷ ಹೇಳಿದ್ರೆ ಈ ವರ್ಷ ಲಾಸ್ಟ್ ನಾವ್ ಹೇಳ್ತೀವಪ್ಪ. ನೀವು ಎಲ್ಲಾ ವರ್ಷ ಕಪ್ಪು ನಮ್ದೆ ಅಂತೀರಾ. 18 ವರ್ಷ ಆಯ್ತು, ಕಪ್ಪು ಇಲ್ಲ ಚೊಪ್ಪು ಇಲ್ಲ, ಏನ್ ಮಾಡ್ತೀರಪ್ಪ? ಲಾಲಿಪಾಪ್ ತಪ್ಕೊಂಡು ಕುತ್ಕೋಬೇಕಷ್ಟೇ. ಲಾಲಿಪಾಪ್ ಚಪ್ಕೊಂಡು ಕುತ್ಕೋ. ಹೊಡೆದ್ರೆ ನಮ್ಗೂ ಸಂತೋಷ ಬ್ರೋ, ನಿಜವಾಗ್ಲೂ ಕರ್ನಾಟಕದಲ್ಲಿ ಇದೀವಿ, ಹೊಡೆದ್ರೆ ಸಂತೋಷನೇ, ನಮಗೂ ಇಷ್ಟ ಆಗುತ್ತೆ. ಫ್ಯಾನ್ಸ್ ಗಳಿದಾರ, ನಮಗೂ RCB ಇಷ್ಟ, ಫ್ಯಾನ್ಸ್ ಗಳಿಂದ ಇಷ್ಟ ಆಗಲ್ಲ ಅಷ್ಟೇ. ಏನಕ್ಕೆ ನಾವ್ ಸುಳ್ಳು ಅಂತ ಹೇಳಿಲ್ಲ, ನಿಜಾನೇ. RCB ಫ್ಯಾನ್ ಪೇಜ್ ತರ ಯಾರಿಗೂ ಇಲ್ಲ. ಅವ್ರಿಗೂ ಅಂದ್ರೆ ಇರೋ ಚಿಕ್ಕಾಕೊಬ್ಬು ಯಾರಿಗೂ ಇಲ್ಲ. RCB ಅಲ್ಲಿ ಇರೋರ್ಗೆ ಚಿಕ್ಕಾಕೊಬ್ಬು ಯಾರಿಗೂ ಇಲ್ಲ. ಅಷ್ಟು ಟಫ್ ಪ್ಲೇಯರ್ಸ್ ಇರ್ತಾರೆ ಅಷ್ಟೇ. ಎಷ್ಟು ಒಳ್ಳೆ ಬ್ಯಾಟ್ಸ್ಮನ್ ಬೌಲರ್ ಇದ್ರು RCB ಅಲ್ಲಿ ಕಪ್ ಹೊಡಿಯಲ್ಲ. ಈ ವರ್ಷ ಹೊಡಿಬೇಕಂತ ಇದಾರೆ, ನಾನು ಹೊಡಿಲೇಬೇಕಂತ ಇದೀನಿ. ಆದ್ರೆ ಹೊಡೆದಿಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ. ತಿರ್ಗಾ 18 ವರ್ಷ ಶಬರಿಮಲೆಗೆ ಹೋಗ್ಬೇಕು ಅಷ್ಟೇ. ಈ ವರ್ಷ ಅಷ್ಟೇ. ಹೊಡೆದಿಲ್ಲ ಅಂದ್ರೆ ಅಯ್ಯಪ್ಪೋ ಅಂತ ಹೋಗ್ಬೇಕು, ಬೇರೆ ಏನಿಲ್ಲ. ಆದ್ರೆ ಹೊಡೆದಿಲ್ಲ ಅಂದ್ರು ನಮ್ಮಿರೋ ಫ್ಯಾನ್ ಬೇಸ್ ಕಡಿಮೆ ಆಗಲ್ಲ. ಅದು ಯಾರಿಗೋಸ್ಕರ? ವಿರಾಟ್ ಕೊಹ್ಲಿಗಿಂತ ಬೇರೆ ಯಾರಿಗಿಲ್ಲ, ಕಡಿಮೆ ಆಗಲ್ಲ. ಅದು ಮಾತ್ರ ಇವತ್ ನೋಡ್ತೀರಾ ಚೆನ್ನೈಯಲ್ಲಿ. ಇವಾಗ್ಲೇ 2 ಮ್ಯಾಚ್ ಆಗೈತಲ್ವಾ, ಎಲ್ರು ನೋಡ್ಬೇಕು. ಸಾರೇ ಅವ್ರು ಕೇಳ್ತಿರೋದು ಬಂದು ಯಾರು ಹೊಡಿಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಇವಾಗ ಯಾರು ಹೊಡಿಬೇಕಲ್ಲ, ಕಪ್ಪು ಯಾರು ಹೊಡಿಬೇಕು ಅನ್ಕೊಂಡಿದ್ಯಾ ನೀವು? ಚೆನ್ನೈ ಹೊಡಿಬೇಕಿಲ್ಲ ಅಂದ್ರೆ RCB. ಇವತ್ ಮ್ಯಾಚ್ ನೋಡ್ರಿ ಆತರ ಇದಾರೆ. ಏನ್ 6 ಓವರ್ಗೆ 90 ರನ್ ಹೊಡೆದ್ಬಿಟ್ಟವ್ರೆ. ಮುಂಬೈ ಇಲ್ಲ ಕಣ, ಮುಂಬೈ ಫ್ರೆಂಡ್ಸ್ ಹೆಂಗ್ ಗೊತ್ತಾ, ಟಫ್ ಇರೋದು ಮಾತ್ರ RCB CSK ಟಫ್ ಇರೋದು. ಸೆಂಟ್ರಲ್ ಬರ್ತಾನೆ ಯಾರೆಲ್ಲ ಮುಂಬೈ ಯಾಕೆ ಬರ್ತಾನೆ ಅಂತ ಗೊತ್ತಿಲ್ಲ. ಅವನು ಹೋಗ್ತಾನೆ ಅವನು. ಜಗಳ ಆಗೋದು RCB ಚೆನ್ನೈಗೆ, ಮತ್ತೆ ಬಂದ್ಬಿಡ್ತಾನೆ. ಗೊತ್ತಾಗಲ್ಲ. ನಿಮ್ಗೆ ಯಾರು ಇಷ್ಟ ಬ್ರೋ? ನೀವ್ ಹೇಳಿ. ನಿಮ್ಗೆ ಅವ್ರಿಗೆಲ್ಲ RCB, ಅದಕ್ಕೆ ಎತ್ಕೊಂಡ್ ಬಂದಿರೋದು. ಕೇಳ್ತಾರೆ ಅವ್ರು, ಕೇಳ್ತಿರ್ತಾನೆ ಅಷ್ಟೇ. ನಾವು ಚೆನ್ನೈಗೆ ಸಪೋರ್ಟ್ ಮಾಡ್ತಾನೆ, ಆದ್ರೆ ಚೆನ್ನೈನ ಬಿಟ್ಕೊಡಲ್ಲ ಹಂಗೆ. RCB ಸಪೋರ್ಟ್ ಮಾಡಿದ್ರೆ ಚೆನ್ನೈ ಬಿಟ್ಕೊಡಲ್ಲ. ಚೆನ್ನೈನ RCB ಅಷ್ಟೇ, ಏನು ಮಾಡಕ್ಕೆ ಅವಾಗ ಹೊಡ್ಕೊಳ್ತೀವಿ, ಬಾರ ಹೊಡ್ಕೊಳ್ತೀವಿ, ದಿವಸ ಪಾರ್ಟಿ ನಾಟಕ ಅಷ್ಟೇ. ಏನ್ ಇವಾಗ 1-2 ತಿಂಗಳು ಹಂಗ ಇರ್ತೀವಿ, ಆಮೇಲೆ ತಿರ್ಗಾ ಅಷ್ಟೇ. ಇನ್ನೊಂದ್ ಬ್ರೋ ಒಂದ್ ಹೇಳ್ಬಿಡ್ತೀನಿ, ಎಲ್ರು ಮ್ಯಾಚ್ ನೋಡಿ ಏನಾದ್ರು ಮಾಡಿ, ದುಡ್ಡು ಮಾತ್ರ ಕಟ್ಟಿ ಆಡ್ಬೇಡಿ. ಎಲ್ರು ಹೇಳ್ತಾ ಇರೋದು, ದುಡ್ಡು ಮಾತ್ರ ಕಟ್ಟಿ ಆಡ್ಬೇಡಿ. ಮನೆಯಲ್ಲಿ ಕ್ರಿಕೆಟ್ ಅಂದ್ರೆ ಫಿಕ್ಸಿಂಗ್, ದುಡ್ಡು ಕೊಟ್ಟು ಆಡೋದು ಎಲ್ಲಾ ಕಡೆ ಫಿಕ್ಸಿಂಗ್. ಆಯ್ತಾ? ಇವಾಗ ಇವ್ರು ಸಾಲ ಮಾಡ್ಕೊಂಡು ಮನೆಯಲ್ಲಿ ಇರೋರ್ನೆಲ್ಲ ರೋಡ್ ಕರ್ಸ್ಬಿಟ್ಟು ಅದೆಲ್ಲ ಬೇಡ, ಅದೆಲ್ಲ ಬೇಡ. ಎಷ್ಟ್ ಜನ ಮಾಡ್ತಾರೆ, ಬೆಟ್ಸ್ಕಲ್ ಆಡ್ತಾರೆ. ಬೆಟ್ಸ್ಕಲ್ ಅಂತೂ ಆಡಕ್ ಹೋಗ್ಬೇಡಿ, ನಿಜವಾಗ್ಲೂ ಹೇಳ್ತಾ ಇದ್ದಾರೆ. ದಯವಿಟ್ಟು ಮನೆಯವ್ರು ಇರೋರು ರೋಡ್ ಬಂದ್ಬಿಡ್ತಾರೆ. ಎಂಟರ್ಟೈನ್ಮೆಂಟ್ ನೋಡಿ, ಮಜಾ ಮಾಡಿ, ಏನಾದ್ರೂ ಮಾಡ್ಕೊಳ್ಳಿ, ದುಡ್ಡು ಕಟ್ಟಿ ಆಡಕ್ ಹೋಗ್ಬೇಡಿ. ಎಲ್ರಿಗೂ ಹೇಳ್ತಾ ಇದ್ದೀನಿ.
ನಮ್ಮ ಹತ್ರ ಇದಾರೆ ದುಡ್ಕೊಂಡು ಮಾತಾಡಿ ಆಡ್ತಿದ್ದಾರೆ, ಒಂದು ಮ್ಯಾಚ್ ಆಡಿದ್ದಾರೆ. ನಾನ್ ಆಡಿಲ್ಲ, ಮನೆ ಹತ್ರ ಇರೋರು ಅನ್ಭವಿಸವ್ರೆ, ಅದನ್ನ ನೋಡಿದೀವಿ ಹೇಳ್ತಿದೀವಿ ಅಷ್ಟೇ. ಇವಾಗ್ಲೂ ಕಟ್ತಾವ್ರೆ ಬಡ್ಡಿಗಳನ್ನ, ಅದಕ್ಕೆ ಹೇಳ್ತಾ ಇರೋದು. ಸಾಲ ಮಾಡ್ತಾರೆ, ತಿಂಗಳು ಕಟ್ತಾವ್ರೆ, ಅದಕ್ಕೆ ಹೇಳ್ತಾ ಇರೋದು. ಆಲ್ಮೋಸ್ಟ್ ಫಿಕ್ಸಿಂಗ್ IPL ಅಂದ್ರೆ ಫಿಕ್ಸಿಂಗ್ ನೋಡ್ಬೋದು. ಯಾವ ಮ್ಯಾಚ್ ಹೋದ್ ವರ್ಷ RCB ಮುಂಬೈ ಆಯ್ತು, ಹಿಂಗ್ ಕಾಯಿನ್ ಹಾಕಿದ್ರು ನೋಡಿದ್ರ? ಅದ್ರಲ್ಲೇ ನೋಡಿ, ಒಂದಲ್ಲ ಎಷ್ಟೋ ಐತೆ ಹೇಳಕ್ಕೆ, ಆದ್ರೆ ದುಡ್ಡೇ ಇಲ್ಲ. ಮುಂಬೈ ಇರುತ್ತೆ ಜಾಸ್ತಿ ಅದು, ಅವ್ರಿಗೆ ಅದು ಗೊತ್ತು ಫಿಕ್ಸಿಂಗ್ ಅಂತ. ಆದ್ರೆ ಬರ್ತಾರೆ ಏನು, ಮುಂಬೈ ಅವ್ರು ಬಂದ್ರು ಜಾಸ್ತಿ ಮಾತಾಡೋಣ ನೋಡ್ರ, ಬಂದ್ಬಿಟ್ಟು ಮಾತಾಡ ಹೋಗ್ಬಿಡ್ತಾರೆ. ಹೇಳಿಲ್ವಾ, ಹೊಡ್ಕೊಳ್ತಾರೆ, ಮುಂಬೈ ಹೋಗ್ಬಿಡ್ತಾರೆ ಅಷ್ಟೇ. ಈ ಸತಿ ಫೈನಲ್ಗೆ ಚೆನ್ನೈ RCB ಫೈಟ್ ಬಿದ್ರೆ ಹೆಂಗಿರುತ್ತೆ? ವೈಬ್ ಜಾಸ್ತಿ ಇರುತ್ತೆ, ವೈಬ್ ಮಾತ್ರ ಜಾಸ್ತಿ ಇರುತ್ತೆ, ಅದರಿಂದ ಡಬಲ್ ಇರುತ್ತೆ, ಟ್ರಿಬಲ್ ಇರುತ್ತೆ. ನಿಮ್ಗೆ ಗೊತ್ತು, ವರ್ಲ್ಡ್ ಮ್ಯಾಚ್ ಗಿಂತ ಇದು ಸಕ್ಕತ್ತಾಗಿರುತ್ತೆ. ಚೆನ್ನೈ RCB ಬಂದ್ರೆ ಟಾಪ್ ಮ್ಯಾಚ್ ಆಗಿರುತ್ತೆ, ಏನಲ್ಲಿ ಟಾಪ್ ಮ್ಯಾಚ್ ಆಗಿರುತ್ತೆ. ಅದು ಲಾಸ್ಟ್ ಓವರ್ ಅಲ್ಲಿ ಒಂದೊಂದು ಬಾಲ್ಗೂ ಕೌಂಟ್ ಇರುತ್ತೆ, ಒಂದೊಂದು ಇರುತ್ತೆ, ಒಂದೊಂದು ಬಾಲ್ಗೂ. ಇವಾಗ ಹೆಂಗ್ ಗೊತ್ತಾ, ಇವ್ರು ಎಲ್ರು ನೋಡ್ತಾರೆ ಮ್ಯಾಚ್ಗಳನ್ನ. RCB ಚೆನ್ನೈ ಬಂದ್ಬಿಟ್ರೆ ಜಾಸ್ತಿ ಒಂಥರ ಆಗ್ಬಿಡುತ್ತೆ. ಎಲ್ಲಿ ಬೇಕಾಗಿ IPL ಮಾತ್ರ CSK RCBನೇ. ಈ ಮುಂಬೈ ಆಗ್ಬರ್ತಾರೆ ನನಗೆ ಗೊತ್ತಿಲ್ಲ, ಅದು ಮಾತ್ರ ಗೊತ್ತಿಲ್ಲ. IPL ಅಂದ್ರೆ ಮುಂಬೈ CSKನೇ. ಧೋನಿ ಕೊಹ್ಲಿ ಅವಾಗ್ಲಿಂದ ಹಿಂಗೆ ಮೀಡಿಯಾದಲ್ಲಿ ಕೊಡ್ತಾ ಇದ್ದೀವಿ. ಅಲ್ಲಿ ಒಂದು ಭೇಟಿ ಕೊಡ್ತಾರೆ, ಇವಾಗಲೇ ಭೇಟಿ. ನಮ್ದು RCB. ಅವರು ಒಳ್ಳೆ ಕ್ಯಾಪ್ಟನ್. ಇವಾಗ ಹೊಸ ಕ್ಯಾಪ್ಟನ್ ನರ್ವಸ್ ಅಲ್ಲೇ ಮಾಡ್ತಿದ್ದಾರೆ, ಎರಡು ಮ್ಯಾಚ್ ನೋಡ್ಬೇಕು ಅವ್ನು ಹೆಂಗಿದೆ ಅಂತ. ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ RCB ಅಲ್ಲಿ, ಏನಿಲ್ಲ. ಫಾರಿನ್ ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ದಾರೆ. ಪ್ಲಸ್ ಆಗುತ್ತೆ, ಕನ್ಫರ್ಮ್ ಪ್ಲಸ್ ಆಗುತ್ತೆ. ಸಾಲ್ಟು ಕೀಪರ್, ಅವನ ಹೆಸರು ಕೀಪರ್ ಹೆಸರು. ಆದ್ರೆ ಅವ್ರು ಅನ್ಕೊಂಡಿದ್ರು ಏನಪ್ಪಾ ಹಿಂಗ್ ತೆಗ್ಬಿಟ್ರು ಹಂಗ್ ತೆಗ್ಬಿಟ್ರು ಅಂತ RCB ಅಲ್ಲಿ. ನಿನ್ನೆ ಒಂದ್ ಮ್ಯಾಚ್ ಅಲ್ಲಿ ಗೊತ್ತಾಗಿರುತ್ತೆ, ಎಲ್ರು ಹೇಳಿರೋ ಬಾಯೆಲ್ಲ ಮುಚ್ಚಿಬಿಟ್ಟಿರ್ತಾರೆ, ಆತರ ಆಡಿದ್ರು. ಸಾಲ್ಟ್ ಬೇಡ ಹೇಳಿಲ್ವಾ, ಬರ್ತಾರೆ ಹೋಗ್ತಾರೆ. ಮಾತಾಡ್ಕೊಡ್ತು ಇವಾಗಪ್ಪ ಬ್ಯಾಟಿಂಗ್ ಹೇಳಿಲ್ವಾ ನೀನು? ಬೇಗ ಹೋಗ್ಬೇಕು, ನಾವು ಮಾತಾಡ್ತೀವಿ. ಹೌದು ಸರ್, ಇವತ್ತು ಲಾಸ್ಟ್ 4 ಮ್ಯಾಚಸ್ KKR ವಿನ್ ಆಗಿದೆ RCB ಮೇಲೆ. ಈ ಮ್ಯಾಚ್ RCB ವಿನ್ ಆಗುತ್ತೆ ಅಂತ ಅನ್ಕೊಂಡಿದೀವಿ, ಯಾಕೆಂದ್ರೆ ಅವ್ರದೇ ಪಿಚ್ ಅಲ್ವಾ, ಕೋಲ್ಕತ್ತಾದಲ್ಲಿ ನಡೀತಾ ಇರೋದು. RCB ವಿನ್ ಆಗುತ್ತೆ, 200 ಪ್ಲಸ್ ಆಗುತ್ತೆ ಸರ್. ಚೇಸಿಂಗ್ ಬೆಟರ್ ಅಂತ ನಾವು, ಯಾಕೆಂದ್ರೆ ಬೌಲಿಂಗು ನಾವು ನೋಡ್ಬೇಕು, ಯಾಕಂದ್ರೆ ನಮ್ದು ಎಲ್ಲ ಪ್ರಾಬ್ಲಮ್ ಇರೋದೇ ಬೌಲಿಂಗ್ ಅಲ್ಲಿ. ಲಾಸ್ಟ್ ಸೀಸನ್ಗಳೆಲ್ಲ ನೋಡ್ಕೊಂತ ಬಂದ್ರೆ ಸ್ಟ್ರಾಂಗ್ ಇದೆ, ಅದಕ್ಕೆ ಒಂದ್ ಮ್ಯಾಚ್ ನೋಡೋಣ ಅಂತ ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ, ಓಕೆನಾ, ಅದೊಂದು ಆಗ್ಲಿ ಅಂತ ಅಷ್ಟೇ. ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ನಮ್ದು ಈ ಸರಿ. ಲಿವಿಂಗ್ ಸ್ಟೋನ್, ಸಾಲ್ಟು ಎಲ್ಲ ಚೆನ್ನಾಗಿ ಆಡಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಇನ್ನು ಇಂಡಿಯನ್ ವಿರಾಟ್ ಕೊಹ್ಲಿ ಆಗಲಿ ಪಟ್ಟಿದಾರ್ ಒಳ್ಳೆ ಇದರಲ್ಲಿದ್ದಾರೆ, ಇವಾಗ ಚೆನ್ನಾಗಿ ನಡೆಯುತ್ತೆ ಸರ್. ಓಕೆ ಸರ್, ಯಂಗ್ ಪ್ಲೇಯರ್ ಆಲ್ರೆಡಿ ರಣಜಿಲೇನೋ ರೀಸೆಂಟ್ ಆಗಿ ಒಳ್ಳೆ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ. ಫೈನಲ್ಗೂ ಸೇಮ್ ಫೈನಲ್ ತಗೊಂಡು ಹೋಗಿದ್ದಾರೆ ಅನ್ಕೊಂಡಿದ್ದೀನಿ. ಓಕೆನಾ ಸರ್, ಚೆನ್ನಾಗಿದೆ ಟೀಮ್. ಓಕೆ.